ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಕ್ಲಾಸ್ ನಂಬರ್ 11 ರೆಕಾರ್ಡ್ ಮಾಡಿದ್ದೆ ನೀಟಾಗಿ. ರೆಕಾರ್ಡ್ ಮಾಡಿಬಿಟ್ಟು ಅದರಲ್ಲಿ ಚಾರ್ಟ್ಸ್ ಎಲ್ಲ ಎಕ್ಸಾಂಪಲ್ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ, ಒಂದು ಚಾರ್ಟ್ ಎಕ್ಸಾಂಪಲ್ ತೊಗೊಂಡು ನೀಟಾಗಿ ತೋರಿಸಿದ್ದೆ. ದೆನ್ ಕಮ್ಯುನಿಟಿ ಅನೌನ್ಸ್ ಕೂಡ ಮಾಡಿದ್ದೆ. ಬಟ್ ವಿಡಿಯೋ ತುಂಬ ಲಾಂಗ್ ಆಗೋಯ್ತು, ಹೆವಿ ಲಾಂಗ್ ಆಗೋಯ್ತು ವಿಡಿಯೋ. ಅಷ್ಟು ಲಾಂಗ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಕಮ್ಯುನಿಟಿ ಪಾರ್ಟ್ನ ಟ್ರಿಮ್ ಮಾಡಿಬಿಟ್ಟು ಬರೀ ಅದು ಮಾತ್ರ ಆಗ್ತಾ ಇದ್ದೀನಿ ಇವತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದೇನು ರೆಕಾರ್ಡ್ ಮಾಡಿದ್ದೀನಲ್ವಾ ಎಕ್ಸಾಂಪಲ್ಲು, ಚಾರ್ಟ್ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಅದನ್ನು ಹಾಕ್ತೀನಿ. ಅದ್ರ ಜೊತೆಗೆ ಪ್ಯಾಟ್ರನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಡಬಲ್ ಕ್ಯಾಂಡಲ್ಸ್ ಪ್ಯಾಟ್ರನ್ನು, ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನು, ಅದಾದ್ಮೇಲೆ ಇನ್ನೂ ಸುಮಾರು ತರ ಪ್ಯಾಟ್ರನ್ಸ್ ಬರುತ್ತೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದ ಇರುವಂತ ಪ್ರೈಸ್ ಆಕ್ಷನ್ ಏನೇನಾಗಿದೆ, ಈ ಪ್ಯಾಟ್ರನ್ ನಿಮ್ಗೆ ಕಾಣಿಸಿದ್ರೆ ಇದರಲ್ಲಿ ಏನೇನಾಗಿದೆ, ಮುಂದೆ ಏನಾಗಬಹುದು, ಇದೆಲ್ಲ ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಸ್ವಲ್ಪ ಲೆಂತಿ ಇರುತ್ತೆ ವಿಡಿಯೋ. ಓಕೆ, ಈಗ ಸದ್ಯಕ್ಕೆ ಕಮ್ಯುನಿಟಿ ಅನೌನ್ಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ನೀಟಾಗಿ ಕೇಳಿಸ್ಕೊಂಡ್ಬಿಡಿ. ಈಗ ಆರಾಮಾಗಿ ಕುತ್ಕೊಂಡು ಕಮ್ಯುನಿಟಿ ಬಗ್ಗೆ ಮಾತಾಡೋಣ. ರಿಲ್ಯಾಕ್ಸ್ ಆಗಿ ನೋಟ್ಸ್ ಎತ್ತು ಪಕ್ಕಕ್ಕಿಡಿ, ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆ, ನಾನು ಕಮ್ಯುನಿಟಿ ಏನಕ್ಕೆ ಮಾಡಬೇಕು ಅಂತ ಅನ್ಕೊಂಡೆ, ಅದ್ ಮಾಡಕ್ಕೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಕಮ್ಯುನಿಟಿಯಲ್ಲಿ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ನಾವು ಮಾಡ್ತೀವಿ, ಏನೇನೆಲ್ಲ ನಾನು ಪ್ಲಾನ್ ಹಾಕಿದ್ದೀನಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಂಬಿಡಿ. ನಾನು ಸ್ಟಾರ್ಟಿಂಗ್ ಇಂದ ಫ್ರೀಯಾಗಿ ಕ್ಲಾಸಸ್ ಮಾಡ್ತಾ ಇದ್ದೀನಿ ಅಲ್ವಾ, ಇನ್ನು ಮುಂದಕ್ಕೂ ಫ್ರೀಯಾಗಿ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಹೇಳ್ಕೊಡೋವರೆಗೂ ನಿಮ್ಮ ಹತ್ರ ₹1 ನಾನು ತಗೊಳಲ್ಲ, ಇದು ನನ್ನ ಪ್ರಾಮಿಸ್. ಈ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕೂ ನಾನು ತಗೊಳಲ್ಲ ದುಡ್ಡು. ನೀವೇ ಕೊಡ್ತೀನಿ ಅಂದ್ರೂ ನಾನು ತಗೊಳಲ್ಲ. ಈಗ ನಾನು ಕ್ಲಾಸಸ್ ಅಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಏನು, ಟಾಸ್ಕ್ ಕೊಡೋದು. ಟಾಸ್ಕ್ ಕೊಟ್ಬಿಟ್ಟು ಇಂಟ್ರಾಕ್ಷನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಆಡಿಯನ್ಸ್ ಬಗ್ಗೆ ಮೇಲೆ. ಟಾಸ್ಕ್ ಕೊಟ್ಬಿಟ್ಟು ಕ್ಯಾಂಡಲ್ ಸ್ಟಿಕ್ಸ್ ನ ಸ್ಪಾಟ್ ಮಾಡಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಸ್ಪಾಟ್ ಮಾಡಿ, ಅಥವಾ ಈ ಸ್ಟಾಕ್ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನ ನೋಡ್ಬಿಟ್ಟು ಕಂಡಿಡ್ಬಿಟ್ಟು ನಾನು ಕಳಿಸಿ, ಈ ತರ ಟಾಸ್ಕ್ ಕೊಡ್ತಾ ಇರ್ತೀನಿ. ಇದೆಲ್ಲ ಏನಕ್ಕೆ ಮಾಡ್ತೀನಿ ಅಂದ್ರೆ, ನಾನು ಇಂಟ್ರಾಕ್ಷನ್ ಬಿಲ್ಡ್ ಆಗ್ಲಿ, ಒನ್ ವೇ ಕಮ್ಯುನಿಕೇಶನ್ ಆಗ್ಬಾರ್ದು ಅಂತೇಳಿ. ನೀವು ಅದನ್ನ ಸುಮಾರು ಜನ ಫಾಲೋನ ಮಾಡ್ತಾ ಇದ್ದೀರಾ, ಆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಬಟ್ ನಾನು ಕುತ್ಕೊಂಡು ಯೋಚನೆ ಮಾಡಿದೆ, ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದ್ರೆ, ಆ ಟಾಸ್ಕ್ ನ ಸಬ್ಮಿಟ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೀದಾ ಫೋಟೋಸ್ ನ ಕಳ್ಸಕ್ ಆಗ್ತಾ ಇಲ್ಲ. ಸುಮಾರು ಜನಕ್ಕೆ ಮೆಸೇಜ್ ಮಾಡ್ತಾ ಇದಾರೆ, ಕಳ್ಸಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ನೀವು ಕಳ್ಸಿದ್ರು ಎಷ್ಟು ಮೆಸೇಜಸ್ ಅಂತ ಹೇಳಿ ನಾನು ನೋಡ್ಬಿಟ್ಟು ರಿಪ್ಲೈ ಮಾಡಕ್ಕಾಗುತ್ತೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 70,000 ಜನ ಫಾಲೋವರ್ಸ್ ಇದ್ದಾರೆ. ಸುಮಾರು ಮೆಸೇಜ್ಗಳು ಬರ್ತವೆ, 100 ಮೆಸೇಜ್ಗಳು ಬರ್ತವೆ ದಿನಕ್ಕೆ. ನಾನು ಪ್ರತಿಯೊಂದು ಮೆಸೇಜ್ನು ಓಪನ್ ಮಾಡಿ ನೋಡಿ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ದಿನ ಪೂರ್ತಿ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ನೋಡ್ಕೊಂಡಿರ್ಬೇಕಾಗುತ್ತೆ. ಕಮ್ಯುನಿಕೇಶನ್ ಕಟ್ ಆಯ್ತು. ನಾನು ಕುತ್ಕೊಂಡು ಯೋಚನೆ ಮಾಡಿದಾಗ ನನಗೆ ಅನಿಸ್ತು, ನಾನು ಬರೀ ಒನ್ ವೇ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ನಾನು ಹೇಳೋದನ್ನ ನಾನು ಆಡಿಯನ್ಸ್ ಕೇಳಿಸ್ಕೊಂತಾ ಇದ್ದಾರೆ. ಅವ್ರಿಗೆ ಬರ್ತಾ ಇರೋ ಡೌಟ್ಸ್ನ ಆದ್ರೂ ಆಗಲಿ, ಅಥವಾ ಅವ್ರು ಹೇಳ್ಬೇಕಾಗಿರೋ ವಿಷಯನ ಆಗಲಿ, ನನ್ನವರೆಗೂ ಅದು ಮುಟ್ತಾ ಇಲ್ಲ. ಕಮ್ಯುನಿಕೇಶನ್ 2 ವೇ ಆಗ್ತಾ ಇಲ್ಲ ಅಂತೇಳಿ ನನಗೆ ಅನಿಸ್ತು. ಇವಾಗೇನೋ ಪರವಾಗಿಲ್ಲ, ಬರೀ ಥಿಯರಿ ಇದೆ, ಟಾಪಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂದ್ರೂ ಇನ್ನೊಂದ್ಸರಿ ನೋಡಿದ್ರು ಅರ್ಥ ಆಗ್ಬಿಡುತ್ತೆ. ಬಟ್ ಮುಂದಕ್ಕೆ ಬರ್ತಾ ನಾವು ಯಾವಾಗ ಪ್ರಾಕ್ಟಿಕಲ್ ಆಗಿ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಲ್ವಾ, ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಇದು. ಇನ್ನೇನೋ ಒಂದು 4-5 ಕ್ಲಾಸ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಟ್ಬಿಡ್ತೀವಿ. ಪ್ರಾಕ್ಟಿಕಲ್ ಆಗಿ ನೀವು ಟ್ರೇಡ್ ಸ್ಟಾರ್ಟ್ ಮಾಡಕ್ಕೆ ಏನೇನು ಬೇಕೋ, ಈಕ್ವಿಟಿ ಸೆಗ್ಮೆಂಟ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಟ್ರೇಡ್ ಸ್ಟಾರ್ಟ್ ಮಾಡಕ್ಕೆ, ಪ್ರಾಕ್ಟೀಸ್ ಮಾಡಕ್ಕೆ ಏನೇನು ಬೇಕೋ ಪ್ರತಿಯೊಂದು ಅಷ್ಟರೊಳಗಡೆ ಕವರ್ ಆಗ್ಬಿಡುತ್ತೆ. ಆವಾಗ ಇದೇ ತರ ಇದ್ರೆ ಕನೆಕ್ಷನ್ ಬಿಲ್ಡ್ ಆಗಲ್ಲ, ನಾನು ಹೇಳೋದು ಏನೂ ಅರ್ಥ ಆಗಲ್ಲ, ಅಥವಾ ಅವ್ರಿಗೆ ಬರೋ ಡೌಟ್ಸು ಅಲ್ಲ ಹಂಗೆ ಇದ್ದೋಗ್ಬಿಡುತ್ತೆ, ನಾನು ರಿಸಾಲ್ವ್ ಮಾಡೋಕ್ಕೂ ಆಗಲ್ಲ ಅಂತ ನನಗೆ ಅನಿಸ್ತು. ಅದಕ್ಕೆ ಕಮ್ಯುನಿಟಿ ಬಿಲ್ಡ್ ಮಾಡ್ಬೇಕಂತ ಅನಿಸ್ತು. ಕಮ್ಯುನಿಟಿ ಬಿಲ್ಡ್ ಮಾಡಿದ್ರೆ ಏನು, ಎಲ್ಲರೂ ಸಿಂಗಲ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ರೆ ನನಗೂ ಹೇಳ್ಕೊಡೋಕೆ ಈಸಿ ಆಗುತ್ತೆ, ನಿಮಗೂ ಅರ್ಥ ಆಗೋಕೆ ಈಸಿ ಆಗುತ್ತೆ. ಹೆಂಗೆ, ಈಗ ಮುಂದಕ್ಕೆ ಹೋಗ್ತಾ ನಾವು ಸ್ಟ್ರಾಟಜೀಸ್ ಬಿಲ್ಡ್ ಮಾಡಬೇಕು, ಅಥವಾ ನಮ್ಮ ಪ್ರಾಕ್ಟಿಕಲ್ ಆಗಿ ಟ್ರೇಡ್ ತಗೊಳ್ಳೋದು, ಎಲ್ಲಿ ಎಂಟ್ರಿ ತಗೊಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು. ಆರ್ಡರ್ಸ್ ಅಲ್ಲಿ ಬೇರೆ ಬೇರೆ ಡಿಫ್ರೆನ್ಸ್ ಇರುತ್ತೆ. ಮಾರ್ಕೆಟ್ ಆರ್ಡರು, ಲಿಮಿಟ್ ಆರ್ಡರು, ಸ್ಟಾಪ್ ಲಾಸ್ ಆರ್ಡರ್ ಅಲ್ಲಿ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರು, ಅದರಲ್ಲಿ 2 ಪ್ರೈಸಸ್ ನ ಸ್ಪೆಸಿಫೈ ಮಾಡಬೇಕು, ಟಾರ್ಗೆಟ್ ಆರ್ಡರ್ ಇಡಬೇಕು. ಈ ತರ ಆರ್ಡರ್ಸ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಪ್ರತಿಯೊಬ್ರು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಾನೇ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಒಂದು ಡೆಮೋ ತೋರಿಸ್ತೀನಿ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ತಗೊಂತಾ ಇದ್ದೀನಿ, ಪ್ರೈಸ್ ನ ಸ್ಪೆಸಿಫೈ ಮಾಡಬೇಕು, ಈ ತರ ಓಕೆ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಒಂದು ಡೆಮೋ ಮಾಡ್ಬಿಟ್ಟು ಹೇಳ್ತೀನಿ ಅನ್ಕೊಳ್ಳಿ. ನಾನು ಯಾವುದೋ ಬೇರೆ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಹಾಕಿದ್ರೆ, ನೀವು ಇನ್ಯಾವುದೋ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರ್ತೀರಾ. ಅದರಲ್ಲಿ ಫೀಚರ್ಸ್ ಬೇರೆ ಬೇರೆ ತರ ಇರುತ್ತೆ, ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬೇರೆ ಬೇರೆ ತರ ಇರುತ್ತೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಲ್ಲ, ನೀವು ಆ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ನಿಮ್ಗೆ ಬರೋ ಡೌಟ್ಸ್ ಇರುತ್ತಲ್ವಾ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆ ಆಪರೇಟಿಂಗ್ ಸಿಸ್ಟಮ್ ನನ್ಗೆ ಅರ್ಥ ಆಗಲ್ಲ. ಕಮ್ಯುನಿಕೇಶನ್ ಗ್ಯಾಪ್ ಮತ್ತೆ ಆಗುತ್ತೆ, ಕನ್ಫ್ಯೂಷನ್ ಮತ್ತೆ ಕ್ರಿಯೇಟ್ ಆಗುತ್ತೆ. ಇದನ್ನ ತಪ್ಪಿಸಬೇಕಂದ್ರೆ ಏನ್ ಮಾಡಬೇಕು, ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ಯೂಸ್ ಮಾಡಬೇಕು. ನಾನು ಒಂದೇ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು, ನೀವು ಅದೇ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಬೇಕು. ಅವಾಗ ಏನಾಗುತ್ತೆ, ಕಮ್ಯುನಿಕೇಶನ್ ಗ್ಯಾಪ್ ಆಗಲ್ಲ, ನೀಟಾಗಿ ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ, ನೀವು ಹೇಳೋದು ನನ್ಗೆ ಅರ್ಥ ಆಗುತ್ತೆ. ಇಷ್ಟು ನನ್ನ ಕಮ್ಯುನಿಟಿಗೆ ಬೇಕಾಗಿದ್ದು ರಿಕ್ವೈರ್ಮೆಂಟ್ಸ್. ಈಗ ನನ್ನ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ ಜಾಸ್ತಿ ಇರೋದ್ರಿಂದ ಸಡನ್ ಆಗಿ ತುಂಬಾ ಗ್ರೋತ್ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ 70,000, ಫೇಸ್ಬುಕ್ ಅಲ್ಲಿ 40,000, ಯೂಟ್ಯೂಬ್ ಅಲ್ಲಿ 20,000, ಈ ತರ ಇಷ್ಟೊಂದು ಇಮ್ಮೆನ್ಸ್ ಗ್ರೋತ್ ಸಡನ್ ಆಗಿದೆ. ಈ ತರ ಸಡನ್ ಆಗಿ ಗ್ರೋತ್ ಆದಾಗ ಸುಮಾರು ಬ್ರ್ಯಾಂಡ್ಸ್ ಬರ್ತವೆ ಕೊಲಾಬ್ರೇಷನ್ ಮಾಡ್ಕೊಳಕ್ಕೆ ನನ್ನ ಜೊತೆಗೆ. ಆ ಬಂದಿರೋ ಆಫರ್ಸ್ ಅಲ್ಲೆಲ್ಲ ನನ್ನ ಆಡಿಯನ್ಸ್ ಗೆ ರಿಲೇಟಬಲ್ ಇಲ್ಲ, ಅದೇನಕ್ಕೂ ಯೂಸ್ ಆಗಲ್ಲ ಅವ್ರಿಗೆ ಅನ್ನೋದನ್ನ ನಾನು ಹಂಗಂಗೆ ರಿಜೆಕ್ಟ್ ಮಾಡ್ಬಿಟ್ಟಿದ್ದೀನಿ. ಸುಮಾರು ಆಫರ್ಸ್ ನಾನು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನನ್ನ ಆಡಿಯನ್ಸ್ ಮೇನ್ ಯಾರು, ಫಿನಾನ್ಷಿಯಲ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್, ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಲ್ವಾ. ಮೆಜಾರಿಟಿ ಆಡಿಯನ್ಸ್ ಅವರೇ ಇರೋದ್ರಿಂದ
ಸುಮಾರು ಬ್ರೋಕರ್ ಕಂಪ್ನೀಸು ಬರ್ತಾರೆ, ಬಂದ್ಬಿಟ್ಟು ನಾವು ನಿಮ್ ಜೊತೆ ಟೈ ಅಪ್ ಮಾಡ್ಕೊಂತೀವಿ, ಕೊಲಾಬ್ರೇಟ್ ಮಾಡ್ಕೊಂತೀವಿ ಅಂತೇಳಿ ಆಫರ್ ಮಾಡ್ತಾರೆ. ಹತ್ರ 13 ಇಂದ 14 ಆಫರ್ಸ್ ಬಂದಿತ್ತು ಈ ತರ. ಅದರಲ್ಲಿ ಸುಮಾರು ಒಂದು 6-7 ಇಲ್ಲಿಗಲ್ಲು, ಸೆಬಿ ರಿಜಿಸ್ಟರ್ಡ್ ಅಲ್ಲ. ನಾನು ಅವ್ರ ಹೆಸರನ್ನ ಗೂಗಲ್ ಮಾಡಿದಾಗೆ ನನ್ಗೆ ಗೊತ್ತಾಗೋಗುತ್ತೆ. ಸೊ ಆ ಫ್ರಾಡ್ಸ್ನ ಎಲ್ಲ ನಾನು ಪ್ರಮೋಟ್ ಮಾಡಕ್ ಆಗಲ್ಲ, ಅವ್ರು ಕೊಡೋ ದುಡ್ಡು ಮ್ಯಾಟ್ರ್ ಆಗಲ್ಲ ನನಗೆ. ಅದನ್ನ ಪ್ರಮೋಟ್ ಮಾಡಿ ನೀವು ಅದನ್ನ ಯೂಸ್ ಮಾಡ್ಕೊಂಡು ದುಡ್ಡಾಳ್ ಮಾಡ್ಕೊಂಡ್ರೆ ನಾನು ಯಾವ ಕಾರಣಕ್ಕೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ನೋ ಆ ಉದ್ದೇಶನೇ ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ. ಸೊ ಅದು ನನಗೆ ಬೇಕಾಗಿಲ್ಲ, ಸ್ಟ್ರೇಟ್ ಅವೇ ಅದು ರಿಜೆಕ್ಟು. ಇನ್ನೊಂದು ಜೆನ್ಯೂನ್ ಬ್ರೋಕರ್ಸು, ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ಸು, ಅವ್ರು ಬಂದಾಗ ಏನ್ ಮಾಡ್ತಾರೆ, ಅವರೆಲ್ಲ ಅಪ್ರೋಚ್ ಮಾಡಿದಾಗ ಅವ್ರ ಮೇನ್ ರಿಕ್ವೈರ್ಮೆಂಟ್ ಏನಿರುತ್ತೆ ಗೊತ್ತಾ, ರೆವೆನ್ಯೂ ಜನರೇಷನ್ ಆಗಬೇಕು. ಅವ್ರಿಗೇನು ಬರ್ತಾನೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಸ್ಟಾರ್ಟ್ ಮಾಡಿಸ್ಬೇಕು, ಅಕೌಂಟ್ ಓಪನ್ ಮಾಡಿಸಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿಸಿ, ಬರ್ತಾನೆ ಅಂತೇಳಿ ಅವ್ರ ರಿಕ್ವೈರ್ಮೆಂಟ್ ಅದನ್ನ ಹೇಳ್ತಾರೆ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ನಾನು ಪ್ರತಿ ಒಂದ್ಸಲ ಬಿಗಿನರ್ಸು ಬರ್ತಾನೆ ಸ್ಟಾಕ್ ಮಾರ್ಕೆಟಲ್ಲಿ ಏನು ಗೊತ್ತಿಲ್ಲದೆ ಆಪ್ಷನ್ಸ್ ಫ್ಯೂಚರ್ಸ್ ಟ್ರೇಡ್ ಮಾಡಬೇಡಿ ಅಂತೇಳಿ ಸ್ಟಾರ್ಟಿಂಗ್ ಇಂದ ಅದನ್ನೇ ಬಡ್ಕೊಂತ ಇರೋದು. ಈಗ ನಾನೇ ಬಂದ್ಬಿಟ್ಟು ಬರ್ತಾನೆ ನೀವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡಿ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಇಟ್ ಈಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಮೈ ಮಾರಲ್ಸ್ ಅಲ್ವಾ? ಅದನ್ನ ನಾನು ಒಪ್ಕೊಂಡಿಲ್ಲ. ಆ ಥರ ಆಫರ್ ಬಂದವ್ರಿಗೆಲ್ಲ ನಾನು ಅದನ್ನೇ ಹೇಳಿದ್ದು, ನೋಡಿ ನನ್ನ ಆಡಿಯನ್ಸು ಬಿಗಿನರ್ಸು, ಅವ್ರನ್ನ ನಾನು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡಿ ಅಂತೇಳಿ ಪುಷ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ಹೇಳ್ಕೊಟ್ಬಿಟ್ಟು ಆಮೇಲೆ ಹೇಳ್ತೀನಿ ಈ ತರ ಪ್ಲಾಟ್ಫಾರ್ಮ್ ಇದೆ ಯೂಸ್ ಮಾಡ್ಕೊಳ್ಳಿ ಅಂತೇಳಿ. ಅಲ್ಲಿವರೆಗೂ ನೀವು ಕಾಯಬೇಕು. ಮತ್ತೆ ನನ್ನ ಆಡಿಯನ್ಸ್ಗೆ ಕ್ಲೋಸ್ ಆಗಿ ಸಪೋರ್ಟ್ ಸಿಸ್ಟಮ್ ಬಿಲ್ಡ್ ಮಾಡ್ಬೇಕು. ನೀವು ಅವ್ರಿಗೆ ಬರೋ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಬೇಕು. ಕ್ಲೋಸ್ ಆಗಿ ಸಪೋರ್ಟ್ ಸಿಸ್ಟಮ್ ಬಿಲ್ಡ್ ಮಾಡಿ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಅವ್ರಿಗೆ ಏನಾದರೂ ಇಶ್ಯೂಸ್ ಬಂದ್ರೆ ಅದನ್ನ ಸಾಲ್ವ್ ಮಾಡಬೇಕು ಅಂತೇಳಿ ಹೇಳ್ತೀನಿ. ಅವರೆಲ್ಲ ಇದಕ್ಕೆಲ್ಲ ಯಾರು ಒಪ್ಪಿಲ್ಲ, ಹಂಗಂಗೆ ಉದ್ರಕೊಂಡು ಹೊಟ್ಟೋದ್ರು. ಅವ್ರಿಗೇನು ಮೇನ್ ಫೋಕಸ್ ದುಡ್ಡು ಮಾಡ್ಬೇಕಷ್ಟೇ. ಕಲ್ತು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಕಲಿದೆ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಇದೆಲ್ಲ ಕೇರೆ ಮಾಡಲ್ಲ ಅವರು. ಎನಿವೇಸ್ ನಾನು ಅವ್ರ ಆಫರ್ಸ್ನೆಲ್ಲ ಒಪ್ಕೊಂಡಿಲ್ಲ, ಬಿಟ್ಬಿಟ್ಟೆ ಹಂಗೆ. ದೊಡ್ಡವ್ರು ಹೇಳ್ತಾರಲ್ವಾ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರತಿಯೊಂದು ಒಳ್ಳೇದು ನಿಮ್ಮ ಹತ್ರಕ್ಕೆ ಆದಷ್ಟು ಕದೆ ಬರುತ್ತೆ ಅಂತ. ಸೊ ಅದನ್ನ ನಾನು ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಅದಕ್ಕೆ ನನ್ನ ಪಾಡಿಗೆ ನನ್ನ ಕ್ಲಾಸಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಟೀಚ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಪ್ರಾಕ್ಟಿಕಲ್ ಆಗಿ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಳ್ಳೆ ಪ್ಲಾಟ್ಫಾರ್ಮ್ ನೋಡ್ಕೊಳ್ಳೋಣ, ಸಿಕ್ಕಿಲ್ಲ ಅಂದ್ರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಪಾಡ್ ನಾನು ಹೋಗ್ತಾ ಇದ್ದೆ. ಈಗ ನಮ್ಮ ಬೆಂಗಳೂರು ಬೇಸ್ಡ್ ಕಂಪನಿ, ಕನ್ನಡಿಗರದೇ ಕಂಪನಿ ಒಂದು ಬಂದು ನನ್ನ ಅಪ್ರೋಚ್ ಮಾಡ್ತು. ಅವರು ಸೀದಾ ಎಲ್ಲರೂ ಬಂದಂಗೆ, ಎಲ್ಲ ಬ್ರೋಕರ್ಸ್ ಬಂದಂಗೆ ಸೀದಾ ಬಂದು ಅಪ್ರೋಚ್ ಮಾಡ್ಬಿಟ್ಟು ನೀವು FNO ಟ್ರೇಡಿಂಗ್ ನ ಪ್ರಮೋಟ್ ಮಾಡಿ ಅಂತ ಹೇಳಿಲ್ಲ. ಅವ್ರೇನ್ ಮಾಡಿದ್ದಾರೆ ಗೊತ್ತಾ, ನನ್ನ ಬಂದು ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ನನ್ನ ಆಡಿಯನ್ಸ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನನ್ನ ರೀಲ್ಸ್ನ ನೋಡಿದ್ದಾರೆ, ಯೂಟ್ಯೂಬಲ್ಲಿ ನನ್ನ ಕ್ಲಾಸಸ್ನ ನೋಡಿದ್ದಾರೆ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡಿದ್ದಾರೆ. ಫೇಸ್ಬುಕ್ಕಲ್ಲಿ ಬರ್ತಾ ಇರೋ ಕಮೆಂಟ್ಸು, ಲಾಸ್ ಮಾಡ್ಕೊಂಡಿರೋ ಇರ್ಬೋದು, ಮೋಸ ಹೋಗಿರೋರು ಇರ್ಬೋದು, ಇವ್ರದೆಲ್ಲ ಮಾಡಿರೋ ಕಮೆಂಟ್ಸ್ನೆಲ್ಲ ನೀಟಾಗಿ ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡು ಆಮೇಲೆ ಬಂದು ಅಪ್ರೋಚ್ ಮಾಡಿದ್ರು ಅವರು. ನನಗೆ ಫಸ್ಟೇ ಇವರು ಬಿಡು ನಾರ್ಮಲ್ ಬ್ರೋಕರ್, ಇವರು ಯಾರೋ FNO ಟ್ರೇಡ್ ಮಾಡಿ ಅಂತೇಳಿ ಪುಷ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಸುಮ್ಮನೆ ಸರಿ ಆಯ್ತು ನೋಡೋಣ ಮಾತಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಮುಂದಕ್ಕೆ ಪುಷ್ ಮಾಡ್ತಾ ಇದ್ದೆ. ಅವ್ರಿಗೆ ಅದು ಅರ್ಥ ಆಯಿತು, ಇವ್ರು ಹೆಸಿಟೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಅವ್ರೇನು ಹೇಳಿದ್ರು, ಫಸ್ಟು ನೀವು ಒಂದು ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ನಮ್ಮ ಪ್ರಾಡಕ್ಟ್ನ ಡೆಮೋ ನೋಡಿ, ನಮ್ಮ ಪ್ಲಾಟ್ಫಾರ್ಮ್ನ ನೀಟಾಗಿ ಏನೇನು ಫೀಚರ್ಸ್ ಇದೆ, ಸ್ಟ್ರಾಟಜಿ ಬಿಲ್ಡರ್ಸ್ ಇರ್ಬೋದು, ಬ್ಯಾಕ್ ಟೆಸ್ಟಿಂಗ್ ಇರ್ಬೋದು, ಅಥವಾ ಆರ್ಡರ್ಸ್ ಪ್ಲೇಸ್ ಮಾಡಬೇಕಾದ್ರೆ ಇರ್ಬೋದು, ಚಾರ್ಟ್ಸ್ ಇರ್ಬೋದು, ಇಂಡಿಕೇಟರ್ಸ್ ಇರ್ಬೋದು, ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ಆಗೆಲ್ಲ ಏನೆಲ್ಲ ಅವೈಲೇಬಲ್ ಇದೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ ಅಂತೇಳಿ ಅವರೇ ಹೇಳಿದ್ರು ಡೈರೆಕ್ಟ್ ಆಗಿ. ಸರಿನಾ? ಮೀಟಿಂಗ್ ಫಿಕ್ಸ್ ಮಾಡಿದ್ರು, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಸರಿನಾ? ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನು ಮುಂದಕ್ಕೆ ಬರ್ತಾ ನಾವು ಸ್ಟ್ರಾಟಜೀಸ್ ಡೆವಲಪ್ ಮಾಡಬೇಕಲ್ವಾ. ಸ್ಟ್ರಾಟಜೀಸ್ ಡೆವಲಪ್ ಮಾಡೋಕ್ಕೆ, ಅದನ್ನ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ, ಅದ್ರ ರಿಸಲ್ಟ್ನ, ಅದ್ರ ಪಾಸಿಬಲ್ ರಿಟರ್ನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಇದೆಲ್ಲ ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂದ್ರೆ ಎಲ್ಲ ಒಂದೇ ಹತ್ರ ಇದೆ. ಈ ತರ ಫೀಚರ್ಸ್ ಎಲ್ಲ ತುಂಬಾ ಬ್ರೋಕರ್ಸ್ ಅಲ್ಲಿ ಅವೈಲೇಬಲ್ ಇಲ್ಲ. ನನಗೆ ತುಂಬಾ ಇಂಪ್ರೆಸಿವ್ ಅನಿಸ್ತು ಪ್ಲಾಟ್ಫಾರ್ಮ್. ಸರಿ, ಪ್ಲಾಟ್ಫಾರ್ಮ್ ಇಷ್ಟ ಆಯಿತು. ನೆಕ್ಸ್ಟ್ ಏನು, ನನ್ನ ರಿಕ್ವೈರ್ಮೆಂಟ್ಸ್ ಇದೆ. ಆಬ್ವಿಯಸ್ಲಿ ನಾನು ಏನಕ್ಕೆ ಸೋಲ್ಬೇಕು? ನನ್ನ ಹತ್ರ ಒಳ್ಳೆ ಆಡಿಯನ್ಸ್ ಇದ್ದಾರೆ, ಕಲಿತಾ ಇರೋರು ಇದ್ದಾರೆ. ನನ್ನ ರಿಕ್ವೈರ್ಮೆಂಟ್ಸ್ ನನಗಿದೆ. ಏನೇನು, ನಾನು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ಗೆ ಪುಷ್ ಮಾಡಲ್ಲ. ಎಲ್ಲರೂ ಬಿಗಿನರ್ಸ್ ಇರೋದು, ಅವ್ರು ಕಲ್ತ್ಬಿಟ್ಟೆ ಮಾಡಬೇಕು. ಕಲ್ಸಕ್ಕೆ ಮಿನಿಮಮ್ 2 ತಿಂಗಳು ಟೈಮ್ ಹಿಡಿಯುತ್ತೆ ನನಗೆ. ಇದು ನನ್ನ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು, ನನಗೆ ವೆರಿ ಕ್ಲೋಸ್ ಸಪೋರ್ಟ್ ಬೇಕು. ನನ್ನ ಸ್ಟೂಡೆಂಟ್ಸ್ಗೆ, ನನ್ನ ಆಡಿಯನ್ಸ್ಗೆ ಬರುವಂಥ ಇಶ್ಯೂಸ್ ಇರ್ಬೋದು ಅಥವಾ ಡೌಟ್ಸ್ ಇರ್ಬೋದು, ಇದನ್ನೆಲ್ಲ ನೀಟಾಗಿ ನೀವು ಸಾಲ್ವ್ ಮಾಡಬೇಕು. ಅವ್ರು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ ಸಾಲ್ವ್ ಮಾಡಬೇಕು. ಅವ್ರ ಇಶ್ಯೂಗೆ ಒಂದು ಟಿಕೆಟ್ ರೇಸ್ ಮಾಡಿ ನೀವು ಕಾಲ್ ಮಾಡೋವರೆಗೂ ಅವ್ರು ವೆಯ್ಟ್ ಮಾಡೋಂಗೆ ಇರಬಾರ್ದು. ನನಗೆ ಹೆಲ್ಪ್ ಲೈನ್ ಬೇಕು. ನೀಟಾಗಿ ಅವ್ರಿಗೆ ಏನೇ ಇಶ್ಯೂ ಬಂದ್ರು ನೀಟಾಗಿ ಅಲ್ಲೇ ಸಾಲ್ವ್ ಆಗಬೇಕು. 2 ಇಷ್ಟು ಕಂಡೀಷನ್ನು. ಈ ಕಂಡೀಷನ್ನ ಅವ್ರಿಗೆ ಹೇಳಿದಾಗ ಅವರೇ ಖುಷಿಯಾಗಿ ಒಪ್ಕೊಂಡ್ರು. ಆರಾಮಾಗಿ ಮಾಡ್ತೀವಿ ನಾವು, ಕರ್ನಾಟಕ ಬೇಸ್ಡ್ ಕಂಪನಿ. ನಮಗೂ ಕನ್ನಡಿಗರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ನೀಟಾಗಿ ನಾಲೆಜ್ ಬರಲಿ ಅನ್ನೋ ನಮಗೂ ಆಸೆ ಇದೆ. ನೀವು ಅದನ್ನೇ ಮಾಡ್ತಾ ಇದ್ದೀರಾ, ನಮಗೂ ಅದೇ ಉದ್ದೇಶ ಇದೆ. ನಾವು ಅದಕ್ಕೆ ಏನೇನು ಹೆಲ್ಪ್ ಬೇಕೋ ಪ್ರತಿಯೊಂದು ಹೆಲ್ಪು, ಪ್ರತಿಯೊಂದು ಸಪೋರ್ಟ್ ನಾವು ಕೊಡ್ತೀವಿ ಅಂತ ಅವರೇ ಒಪ್ಕೊಂಡ್ರು. ಅವರು ಇದನ್ನ ಒಪ್ಕೊಂಡಿದ್ದು ಅಲ್ಲದೆ ಇನ್ನೂ 2 ಆಫರ್ ಮಾಡಿದ್ರು. ಏನು ಅಂದ್ರೆ, ಈಗ ನೀವು ಬಿಗಿನರ್ಸ್ ಅಲ್ವಾ, ಬಿಗಿನಿಂಗ್ ಕ್ಲಾಸಸ್ ಎಲ್ಲ ನೀವು ಹೇಳ್ಕೊಡಿ, ಕಂಪ್ಲೀಟ್ ಆಗಿ ಬೇಸಿಕ್ಸ್ ಹೇಳ್ಕೊಡಿ. ಅವ್ರು ಟ್ರೇಡ್ ಮಾಡಕ್ ರೆಡಿ ಆಗಬೇಕು, ಅಲ್ಲಿವರೆಗೂ ನಿಮ್ ಜವಾಬ್ದಾರಿ. ಅದಾದ್ಮೇಲೆ ಕಮ್ಯುನಿಟಿ ಮಾಡಿ, ನನಗಿಂತ ಎಕ್ಸ್ಪೀರಿಯನ್ಸ್ ಇರೋ ಟ್ರೇಡರ್ಸ್ ಇದ್ದಾರೆ, 10 ವರ್ಷ 15 ವರ್ಷ 20 ವರ್ಷ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಟ್ರೇಡರ್ಸ್ ಇದ್ದಾರೆ. ಅವ್ರನ್ನೆಲ್ಲ ನಾವು ನಿಮ್ಮ ಜೊತೆ ಕನೆಕ್ಟ್ ಮಾಡ್ತೀವಿ, ನಿಮ್ಮ ಕಮ್ಯುನಿಟಿ ಜೊತೆ ಕನೆಕ್ಟ್ ಮಾಡ್ತೀವಿ. ನೀವು ವೆಬಿನಾರ್ಸ್ ಕಂಡಕ್ಟ್ ಮಾಡ್ಬೋದು,
ಸೆಮಿನಾರ್ಸ್ ಕಂಟೆಂಟ್ ಮಾಡ್ಬೋದು ಅಥವಾ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋಸ್ ಪ್ರೊವೈಡ್ ಮಾಡ್ಬೋದು. ಇದನ್ನೆಲ್ಲ ನೀವು ಮಾಡ್ಬೋದು. ಇದಕ್ಕೆಲ್ಲ ಏನೇನು ಸಪೋರ್ಟ್ ಬೇಕು ಕಂಪ್ಲೀಟ್ ಸಪೋರ್ಟ್ ನಾವು ಕೊಡ್ತೀವಿ. ಇನ್ನೊಂದು ನಾನು ಅವ್ರಿಗೆ ಹೇಳಿದ್ದೆ ನೆಕ್ಸ್ಟ್ ಮಂತ್ ಇಂದ ಪ್ರಾಕ್ಟೀಸ್ ಟ್ರೇಡಿಂಗ್ ಮಾಡಿಸ್ಬೇಕು, ಅದು ಈಕ್ವಿಟಿ ಸೆಗ್ಮೆಂಟ್ ಅಲ್ಲಿ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು, ಎಲ್ಲಿ ಟಾರ್ಗೆಟ್ ಪ್ರೈಸ್ ಇರಬೇಕು, ಇದನ್ನೆಲ್ಲ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕು ನನ್ನ ಸ್ಟೂಡೆಂಟ್ಸ್ಗೆ ಅಂತ ನಾನು ಹೇಳಿದ್ದೆ. ಅದಕ್ಕೆ ಅವ್ರು ಕೊಟ್ಟಿದ್ದ ಆಫರು ಸೆಪ್ಟೆಂಬರ್ ಮಂತ್ ಕಂಪ್ಲೀಟ್ ಝೀರೋ ಬ್ರೋಕರೇಜ್, ₹1 ತಗೊಳಲ್ಲ. ನೀವು ಪ್ರಾಕ್ಟೀಸ್ ಟ್ರೇಡಿಂಗ್ ಮಾಡಿಸ್ಬೇಕಂತ ಹೇಳಿದ್ರಲ್ವಾ, ಮಾಡಿಸ್ಕೊಳ್ಳಿ, ನಾವು ಪ್ಲಾಟ್ಫಾರ್ಮ್ನ ಕೊಡ್ತೀವಿ, ₹1 ನಾವು ಚಾರ್ಜ್ ಮಾಡಲ್ಲ, ಫ್ರೀ ಬ್ರೋಕರೇಜ್ ಎಂಟೈರ್ ಮಂತ್ ಅಂತ ಹೇಳಿದ್ರು. ನೋ ಹಿಡನ್ ಚಾರ್ಜಸ್. ಪ್ರಾಕ್ಟೀಸ್ ಟ್ರೇಡಿಂಗ್ ಮಾಡ್ಸಕ್ಕೆ ನೀವು ಮಾಡಿಸಿ, ನೀವು ಇಂಟ್ರಾಕ್ಷನ್ ಇಟ್ಕೊಳ್ಳಿ, ಕಮ್ಯುನಿಕೇಟ್ ಮಾಡಿ ಅಂತೇಳಿ ನೀಟಾಗಿ ಹೇಳಿದ್ರು. ಸೊ ನಾನು ಆ ಮೀಟಿಂಗ್ ಅಲ್ಲಿ ಸರಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮುಗಿಸ್ದೆ. ಆ ಮೀಟಿಂಗ್ ನ ಮುಗಿಸ್ಬಿಟ್ಟು ಕುತ್ಕೊಂಡು ಯೋಚನೆ ಮಾಡಿದೆ. ನಮ್ಮ ಸ್ಟೇಟ್ದೆ ಕನ್ನಡಿಗರದೇ ಕಂಪನಿ ಬಂದು ಇಷ್ಟೆಲ್ಲ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅಪ್ರೋಚ್ ಮಾಡ್ಬೇಕಾದ್ರೆ ನಾನು ಯಾಕೆ ಬೇರೆ ಬ್ರೋಕರ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಕು, ಬೇರೆ ಸ್ಟೇಟ್ ಬ್ರೋಕರ್ಸ್ ಜೊತೆ ನಾನು ಯಾಕೆ ವರ್ಕ್ ಮಾಡಬೇಕು ಅಂತ ನನ್ಗನ್ಸ್ತು. ಸೊ ಅವ್ರಕ್ಕೆ ಒಪ್ಕೊಂಡೆ. ಕಮ್ಯುನಿಟಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ತುಂಬ ಕ್ಲೋಸ್ ಸಪೋರ್ಟ್ ಸಿಗುತ್ತೆ. ನೀವು ಕಲಿಯೋವರೆಗೂ ಝೀರೋ ಬ್ರೋಕರೇಜು, ನೆಕ್ಸ್ಟ್ ಮಂತ್ ಫುಲ್ಲು ಝೀರೋ ಬ್ರೋಕರೇಜು. ಅದಾದಮೇಲೆ ನಾನು ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸ್ ಅದಾದಮೇಲೆ ಹೇಳ್ಕೊಡ್ತೀನಿ. ಅದಾದಮೇಲೆ ನೀವು ಬೇಕಾದರೆ ಟ್ರೇಡ್ ಮಾಡ್ಕೊಬೋದು. ಇಷ್ಟೆಲ್ಲ ಬಂದು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಒಂದು ಡೌಟ್ ಬಂದೇ ಬರುತ್ತೆ. ಅದರಲ್ಲಿ ಅವ್ರಿಗೇನು ಲಾಭ? ನನಗೂ ಬಂತು ಡೌಟು. ನಾನು ಕೇಳಿದೆ, ಸರಿ ಆಯಿತು, ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಲ್ವಾ, ನೀವು ಸೋಷಿಯಲ್ ಸರ್ವಿಸ್ ಅಂತೂ ಮಾಡಲ್ಲ, ನಿಮಗೂ ಏನಾದರೂ ಒಂದು ಲಾಭ ಇರಬೇಕಲ್ವಾ, ಏನು ಲಾಭ ಕರೆಕ್ಟಾಗಿ ಹೇಳಿ ಅದನ್ನು ಅಂತ. ಸೊ ಅವ್ರು ಹೇಳಿದ್ದು ನೋಡಿ, ನಾವು ಯಾವುದೇ ರೀತಿಯಾದ ಅನ್ಎಥಿಕಲ್ ಥಿಂಗ್ ಮಾಡ್ತಾ ಇಲ್ಲ. ನಮಗೇನು ಒಳ್ಳೆ ಕನ್ಸ್ಯೂಮರ್ ಬೇಸ್ ಬೇಕು, ನಾಲೆಜಬಲ್ ಕನ್ಸ್ಯೂಮರ್ ಬೇಸು. ಅಂದ್ರೆ ಟ್ರೇಡರ್ಸ್ ಇರ್ಬೋದು, ಇನ್ವೆಸ್ಟರ್ಸ್ ಇರ್ಬೋದು, ಕಂಪ್ಲೀಟ್ ಆಗಿ ತಿಳ್ಕೊಂಡು ಯಾವಾಗ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆವಾಗ ಅವರು ತುಂಬಾ ಲಾಂಗ್ ಟರ್ಮ್ ವರ್ಗೂ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರೆ. ಇಲ್ಲ ಅಂದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ತಿಳ್ಕೊಂಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಒಂದಷ್ಟು ದಿನ ಟ್ರೇಡ್ ಮಾಡ್ತಾರೆ, ಆಮೇಲೆ ಅಕೌಂಟ್ ಎಗರ್ಸ್ಕೊಂತಾರೆ, ಝೀರೋ ಮಾಡ್ಕೊಂತಾರೆ ಅಕೌಂಟ್ ನ, ಆಮೇಲೆ ಟ್ರೇಡಿಂಗ್ ನ ಬಿಟ್ಬಿಟ್ಟು ಹೊಡೋಗ್ತಾರೆ. ನಮ್ಗೆ ಅದರಿಂದ ಏನು ಯೂಸ್ ಆಗಲ್ಲ, ಒಳ್ಳೆ ಮೆಚೂರ್ಡ್ ಕ್ಲೈಂಟ್ಸ್ ಸಿಗಲ್ಲ. ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಪ್ರಾಬ್ಲಮ್ ಇದೆ ಅಂತೇಳಿ ಅವರೇ ಹೇಳಿದ್ರು. ಅವ್ರು ಬಂದು ನನ್ನ ಜೊತೆ ಕೊಲಾಬ್ರೇಟ್ ಮಾಡ್ಕೊಂತಾ ಇರೋದು ಏನಕ್ಕೆ ಅಂದ್ರೆ, ನಾನು ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ, ಪ್ರತಿಯೊಂದು ಫ್ರಮ್ ಸ್ಕ್ರಾಚ್ ಹೇಳ್ಕೊಡ್ತಾ ಇದ್ದೀನಿ ನೀಟಾಗಿ. ನೀವು ಯಾವಾಗ ರೆಡಿ ಆಗ್ತೀರಾ ಇನ್ವೆಸ್ಟ್ ಮಾಡಕ್ಕೆ, ಟ್ರೇಡ್ ಮಾಡಕ್ಕೆ ರೆಡಿ ಆದಾಗ ನಿಮ್ಗೆ ಕಂಪ್ಲೀಟ್ ನಾಲೆಜ್ ಇರುತ್ತೆ, ಕಂಪ್ಲೀಟ್ ಅವೇರ್ನೆಸ್ ಜೊತೆ ನೀವು ಸ್ಟಾರ್ಟ್ ಮಾಡ್ತೀರಾ ಟ್ರೇಡ್ ಮಾಡಕ್ಕೆ ಅಲ್ವಾ, ಆವಾಗ ಲಾಂಗ್ ಟರ್ಮ್ ಸಸ್ಟೈನ್ ಆಗ್ತೀರಾ. ನೀವು 10 ವರ್ಷ 20 ವರ್ಷ ಸಸ್ಟೈನ್ ಆಗ್ತೀರಾ. ಇನ್ವೆಸ್ಟ್ಮೆಂಟ್ ಮಾಡೋದಾದ್ರು ಆಗಿರ್ಬೋದು ಅಥವಾ ಟ್ರೇಡ್ ಮಾಡೋದಾದ್ರೂ ಆಗಿರ್ಬೋದು, ಲಾಂಗ್ ಟರ್ಮ್ ಮಾಡ್ತೀರಾ. ಆಗ ಅವ್ರಿಗೂ ಬೆನಿಫಿಟ್ ಆಗುತ್ತೆ. ವಿನ್ ವಿನ್ ಸಿಚುವೇಶನ್, ಅವ್ರಿಗೂ ಲಾಭ, ನಮಗೂ ಲಾಭ. ಇಷ್ಟೇ ಡೀಲ್ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ನನ್ನ ಸ್ಟೂಡೆಂಟ್ಸ್ ನ ಪ್ರಿಪೇರ್ ಮಾಡೋವರೆಗೂ ಕಾಯ್ತಾರೆ, ಕ್ಲೋಸ್ ಸಪೋರ್ಟ್ ಕೊಡ್ತಾರೆ. ಅದಾದ್ಮೇಲೆ ಅಡ್ವಾನ್ಸ್ ಲೆವೆಲ್ ಸ್ಟ್ರಾಟಜೀಸು, ಸೆಮಿನಾರ್ಸು, ವೆಬಿನಾರ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಕಮ್ಯುನಿಟಿಗೆ ಏನೇನ್ ಹೆಲ್ಪ್ ಬೇಕೋ ಅದನ್ನೆಲ್ಲ ಅವ್ರು ಮಾಡ್ತಾರೆ. ವಿನ್ ವಿನ್ ಸಿಚುವೇಶನ್. ಸೊ ಈಗ ಕಮ್ಯುನಿಟಿ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ಜಾಯಿನ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಈ ನಾನು ಹೇಳಿದ್ನಲ್ವಾ ಕನ್ನಡಿಗರದ್ದು ಕಂಪನಿ ಅಂತ, ಆ ಕಂಪನಿ ಹೆಸರು ಟ್ರೇಡ್ ಜೀನಿ ಅಂತ. ನಮ್ಮ ಸ್ಟೇಟ್ ಇದೇ ಕಂಪನಿ, ಬೆಂಗಳೂರು ಬೇಸ್ಡ್ ಕಂಪನಿ, ಕನ್ನಡಿಗರದೇ ಕಂಪನಿ. ಕೆಳಗಡೆ ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವ್ರ ಹತ್ರ ಅಕೌಂಟ್ ಓಪನ್ ಮಾಡಿ. ನೀವೆಲ್ಲ ತುಂಬಾ ಜನ ಕೇಳ್ತಾ ಇದ್ರಲ್ವಾ ಬ್ರೋಕರ್ ರೆಕಮೆಂಡ್ ಮಾಡಿ, ಬ್ರೋಕರ್ ರೆಕಮೆಂಡ್ ಮಾಡಿ ಅಂತ. ತಗೊಳ್ಳಿ, ಈಗ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ. ಓಪನ್ ಮಾಡ್ಬಿಟ್ಟು ಅದು ಏನೇನು KYC ಪ್ರೋಸೆಸ್ ಇದೆ ಕಂಪ್ಲೀಟ್ ಮಾಡಿ. 100% ಲೀಗಲ್, ಇದು ಸೆಬಿ ರಿಜಿಸ್ಟರ್ಡ್, ತುಂಬಾ ಸೇಫು. ಓಕೆ, ಎಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ 2 ದಿನ ಅಥವಾ 3 ದಿನದೊಳಗಡೆ ನಿಮ್ಗೆ ಐ ಡಿ ಬರುತ್ತೆ. ಆ ಐಡಿನ ಸ್ಕ್ರೀನ್ಶಾಟ್ ಇಟ್ಬಿಟ್ಟು ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ಟೀಮ್ ಅವರು ಅದನ್ನ ವೆರಿಫೈ ಮಾಡ್ಬಿಟ್ಟು ನಿಮ್ಮನ್ನ ಕಮ್ಯುನಿಟಿಗೆ ಸೇರಿಸ್ಕೊಂತಾರೆ. ಒಂದ್ ವೇಳೆ ನಿಮಗೆ ಅಕೌಂಟ್ ಓಪನ್ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ಇಲ್ಲಿ ಕೊಟ್ಟಿರ್ತೀನಿ ನಂಬರ್, ಹೆಲ್ಪ್ ಲೈನ್ ನಂಬರ್. ಎಕ್ಸ್ಕ್ಲೂಸಿವ್ ಆಗಿ ನನ್ನ ಫಾಲೋವರ್ಸ್ ಮಾತ್ರ ಇದು. ಏನೇ ಇಶ್ಯೂ ಇರಲಿ ಕೇಳಿ, ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಎಲ್ಲಾದ್ರೂ ಸ್ಟಕ್ ಆದ್ರೆ ಆಟೋಮೆಟಿಕ್ ಆಗಿ ಅವ್ರ ಕಡೆಯಿಂದಾನೇ ಕಾಲ್ ಬರುತ್ತೆ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೇಳಿ, ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ರಿಸಾಲ್ವ್ ಮಾಡ್ತಾರೆ. ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಐಡಿನ ರೆಡಿ ಮಾಡ್ಕೊಂಡು ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅವ್ರು ವೆರಿಫೈ ಮಾಡ್ಬಿಟ್ಟು ಕಮ್ಯುನಿಟಿಗೆ ಜಾಯಿನ್ ಮಾಡಿಸ್ತಾರೆ. ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮಂತ್ ಇಂದ ಪ್ರಾಕ್ಟಿಕಲ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ಎಲ್ಲಿ ಎಂಟ್ರಿ ತಗೊಬೇಕು, ಎಲ್ಲಿ ಸೆಲ್ ಇಡಬೇಕು, ಯಾವ ತರ ಸೆಟಪ್ ನ ಯಾವ ತರ ಅಪ್ರೋಚ್ ಮಾಡಬೇಕು, ಈ ತರ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಒಂದ್ ತಿಂಗಳ ಪ್ರೋಸೆಸ್ ಇದು. ಟ್ರೇಡ್ ಜೀನಿ ಕಡೆಯಿಂದ ಝೀರೋ ಬ್ರೋಕರೇಜ್ ಆಫರ್ ಸಿಕ್ಕಿದೆ ನಮ್ಗೆ. ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಒಂದಷ್ಟು ದುಡ್ಡನ್ನ ಕೂಡಿಟ್ಕೊಡಿ, 500, 1000, 2000 ನಿಮ್ ಕೈಲಿ ಎಷ್ಟಾದ್ರೆ ಅಷ್ಟು ದುಡ್ಡನ್ನ ಕೂಡಿಟ್ಕೊಂಡು ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಅಕೌಂಟ್ ಅಲ್ಲಿ ಹಾಕಿ ಇಟ್ಕೊಳ್ಳಿ. ಪ್ರಾಕ್ಟಿಕಲ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಣ. ಚಿಕ್ಕದಾಗಿ ಸ್ಟಾರ್ಟ್ ಮಾಡೋಣ. ಬರೀ ಸಿಂಗಲ್ ಸ್ಟಾಕ್ ಇಂದ, ಬರೀ ಒಂದು ಸ್ಟಾಕ್ ತಗೊಂಡು ಅದನ್ನ ಯಾವ ತರ ಎಂಟ್ರಿ ತಗೊಬೇಕು, ಎಲ್ಲಿ ಸೆಲ್ ಪ್ಲೇಸ್ ಮಾಡಬೇಕು, ಯಾವ ತರ ಟ್ರೇಡಿಂಗ್ ಜರ್ನಲ್ ಮೇಂಟೈನ್ ಮಾಡಬೇಕು. ನಾನು ಎಕ್ಸಾಂಪಲ್ ತೋರಿಸ್ತೀನಿ. ನಾನು ಸ್ಟಾರ್ಟ್ ಮಾಡಿದಾಗ ಟ್ರೇಡಿಂಗ್ ಜರ್ನಲ್ ಯಾವ ತರ ಮೇಂಟೈನ್ ಮಾಡಿದೆ ಆ ತರ ಎಲ್ಲ ಕಂಪ್ಲೀಟ್ ಎಕ್ಸಾಂಪಲ್ ತೋರಿಸ್ತೀನಿ. ಒಟ್ಟಿಗೆ ಕಲಿಸ್ತೀನಿ, ಒಟ್ಟಿಗೆ ಕಲ್ಕೊಳ್ಳಿ, ಒಟ್ಟಿಗೆ ಬೆಳೆಯೋಣ. ಸಿ ಯು ನೆಕ್ಸ್ಟ್ ವಿಡಿಯೋ. ವೀಕೆಂಡ್ ಒಳಗಡೆ ಆದಷ್ಟು ಬೇಗ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಕಮ್ಯುನಿಟಿಗೆ ಜಾಯ್ನ್ ಆಗ್ಬಿಡಿ. ಬಾಯ್.